ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಮಿತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇದೊಂದು ವಿಡಿಯೋ ನನ್ನ ತಂಗಿದು ಎಂಗೇಜ್ಮೆಂಟು, ಹಾಗೆಯೇ ಹೊಸ್ಕೆ ಶಾಸ್ತ್ರನೂ ಕೂಡ ಇದೆ ಈ ವಿಡಿಯೋದಲ್ಲಿ. ಎಂಗೇಜ್ಮೆಂಟು ನೆಕ್ಸ್ಟು ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಈ ವ್ಲಾಗಲ್ಲಿ ನಾವು ಹಿಂದಿನ ದಿನ ಏನು ತಯಾರಿ ಮಾಡ್ಕೊಂಡ್ವಿ ಅದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ದೊಡ್ಡಮ್ಮ ಎಲ್ಲ ರಂಗೋಲಿ ಹಾಕ್ತಿದ್ರು. ಇವ್ರು ನಮ್ಮ ಅವ್ವ ಮತ್ತು ಆಂಟಿ ಎಲೆಲ್ಲ ಒರೆಸಿ ಕ್ಲೀನ್ ಮಾಡ್ತಾಯಿದ್ರು. ಹಾಯ್ ಅನ್ನ ಆಂಟಿ. ಇವ್ರು ನಮ್ಮ ಮಾವ, ಇವ್ರು ನಮ್ಮ ದೊಡ್ಡಪ್ಪ ಮತ್ತು ಮಾವ, ನಮ್ಮ ಚಿಕ್ಕಪ್ಪನ ಮಕ್ಕಳು. ನಾನು ವಿಡಿಯೋ ಮಾಡ್ತಿರೋದಕ್ಕೆ ಹೇಳ್ತಾ ಇದ್ದಾಳೆ ನನ್ನ ತಂಗಿ, ಈ ಥರ ಎಲ್ಲ ಹೇಳ್ತಾಳೆ ಅಕ್ಕ ಅಂತ. ಅಕ್ಕ ಎಲ್ಲ ಅಡುಗೆಗೆ ರೆಡಿ ಮಾಡ್ತಾಯಿದ್ಲು. ವಿಡಿಯೋ ಮಾಡಬೇಡ ಅಂತೇಳಿ ಮತ್ತೆ ಹಾಯ್ ಮಾಡು ಅಂದೆ, ಮಾಡ್ದೆ ನನ್ನ ತಮ್ಮ. ಎಲ್ಲರದ್ದು ಊಟ ಎಲ್ಲ ಆಗಿ ಎಲ್ಲರೂ ಮಲ್ಕೊಂಡ್ರು, ಅಂದರೆ ಮಕ್ಕಳೆಲ್ಲ ಮಲ್ಕೊಂಡ್ರು. ನಾವು ಸ್ವಲ್ಪ ಜನ ಮಾತಾಡ್ಕೊಂಡು ಹೀಗೆ ನಾಳೆ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಬೇಗ ಎದ್ದೇಳೋಣ, ಬೆಳಿಗ್ಗೆನೇ ಬೇಗ ಶಾಸ್ತ್ರ ಎಲ್ಲ ಮುಗಿಬೇಕು, ಯಾಕೆಂದರೆ ಮಧ್ಯಾಹ್ನದೊತ್ತಿಗೆ ಹುಡುಗನ ಮನೆಯವ್ರು ಬರ್ತಾರೆ, ಎಂಗೇಜ್ಮೆಂಟ್ ಟೈಮಿಂಗ್ಸು ಆಗಿಬಿಡುತ್ತೆ ಅಂತೇಳಿ. ನಾವು ಎಲ್ಲ ಮೆಹಂದಿ ಹಚ್ಕೊತಾ ಇದ್ವಿ. ನಾನು ನಮ್ಮ ಆಂಟಿಗೆ ಸ್ವಲ್ಪ ಮೆಹಂದಿ ಹಚ್ಕೊಟ್ಟೆ. ನಮ್ಮ ದೊಡ್ಡಮ್ಮ ಅವರೇ ಹಚ್ಕೊಂಡ್ರು. ನೋಡಿ, ನಾನು ಹಿಂಗೆ ಹಚ್ಚಿದ್ದು, ನಾನು ನಮ್ಮ ಆಂಟಿಗೆ ಹಚ್ಕೊಟ್ಟು. ನಂಗೆ ಅಷ್ಟೊಂದು ಬರಲ್ಲ, ಆದರೂ ಟ್ರೈ ಮಾಡಿದೆ. ನೈಟ್ ತುಂಬ ಹೊತ್ತೇ ಆಗಿತ್ತು, ನಿದ್ದೆ ಬರಲಿಲ್ಲ. ಹಾಗೆ ಎಲ್ಲ ಮಾತಾಡ್ತಾ ಕೂತ್ಕೊಂಡ್ವಿ. ನಮ್ಮ ಅಮ್ಮನ ಸ್ನಾನ ಎಲ್ಲ ಮಾಡಿ ನಾಳೆಗೆ ಕಳಸ ಎಲ್ಲ ರೆಡಿ ಮಾಡ್ಕೊಬೇಡ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ರು. ನಾವು ಹಾಗೆ ತುಂಬ ದಿವ್ಸಗಳಲ್ವಾ ಎಲ್ಲರೂ ಎಲ್ಲ ಮಾತಾಡ್ತಾ ಕೂತ್ಕೊಂಡ್ಬಿಟ್ವಿ. ಟೈಮ್ ಆಗಲೇ 1 ಗಂಟೆ ಆಗಿತ್ತು. ನನ್ನ ತಂಗಿ ಕೂಡ ಮೆಹಂದಿ ಎಲ್ಲ ಹಚ್ಕೊಂಡು ಅವಳು ಮಲ್ಕೊಬಿಟ್ಲು. ನಾವು ಕೂಡ ಮಲ್ಕೊಂಡ್ವಿ. ನೆಕ್ಸ್ಟ್ ನಾನು ಬೆಳಿಗ್ಗೆ ಇದನ್ನು ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು. ನನ್ನ ತಮ್ಮ ಎಲ್ಲ ಶಾಮಿನ ಎಲ್ಲ ಹಾಕ್ಸಿ ಎಲ್ಲ ರೆಡಿ ಮಾಡ್ತಾಯಿದ್ರು. ನನ್ನ ತಂಗಿ ಕೂಡ ಎಲ್ಲ ರೆಡಿ ಆಗ್ತಾಯಿದ್ಲು. ಬೇಗ ಹೋಗಬೇಕು, 7 ಗಂಟೆ ಒಳಗಡೆ ಹೋಗಬೇಕು ಅಂತ. ಎಲ್ಲ ಕಸ ಎಲ್ಲ ಗುಡಿಸಿ ನೆಲೆಲ್ಲ ಒರೆಸ್ಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ರು. ತಂಗಿ ಸೀರೆ ಎಲ್ಲ ಉಡಿಸಿ ಅವಳು ಕೂಡ ಮೇಕಪ್ ಮಾಡ್ಕೊತೀನಿ ಸಿಂಪಲ್ಲಾಗಿ ಎಲ್ಲ ಮಾಡ್ಕೊಳ್ತಾ ಇದ್ಲು. ಅಕ್ಕ ವಿಡಿಯೋ ಮಾಡ್ತಿದ್ಯಾ ಅಂತ. ಇಲ್ಲ ಮಾಡ್ತಿದ್ದೀನಿ ಅಂತ, ಸ್ವಲ್ಪ ಮಾಡ್ತಾಯಿದ್ದೀನಿ ವಿಡಿಯೋ ಅಂತ ಹೇಳಿ ಅವಳಿಗೆ ಹೇಳಿದೆ. ಅಲ್ಲಿಂದ ನಾವು ಬೋರ್ವೆಲ್ ಹತ್ರ ಬಂದ್ವಿ. ಬೋರ್ವೆಲ್ ತುಂಬ ದೂರ ಏನಿಲ್ಲ, ನಮ್ಮನೆ ಹತ್ರನೇ. ನಮ್ಮನೆ ನೋಡಿ, ಇದು ನಮ್ಮನೆ. ಅಲ್ಲಿಂದ ಸ್ವಲ್ಪ ಮೇಲೆ ಬಂದರೆ ಅಲ್ಲೇ ಬೋರ್ವೆಲ್ಲು. ದೂರ ಏನು ಹೋಗಿರಲಿಲ್ಲ. ಕಳ್ಸಕ್ಕೆ ಹೂವು ಹಾಕ್ತಿರ್ಲಿಲ್ಲ, ಹೂವು ಅದಕ್ಕೆ ಅಲ್ಲೇ ಬಂದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ನನ್ನ ತಂಗಿ ನೋಡಿ ಈಗ ರೆಡಿ ಆಗಿದ್ದಾಳೆ. ನಮ್ಮ ಹಳ್ಳಿಯಲ್ಲೆಲ್ಲ ಹೇಗೆ ಅಂತ ಅಂದರೆ, ಕೆಲವು ಕಡೆ ಬೇಗನೆ ಈಗ ಹೊಸ್ಕೆ ಶಾಸ್ತ್ರ ಎಲ್ಲ ಬೇಗ ಮಾಡ್ತಾರೆ, ಮಕ್ಕಳು ಮೆಚೂರ್ ಆದ ತಕ್ಷಣ. ಬಟ್ ಇಲ್ಲಿ ನಮ್ಮ ಊರಲ್ಲಿ ಮದುವೆ ಎಂಗೇಜ್ಮೆಂಟ್ ಆ ಥರ ಆಗಿದಾಗ ಇಟ್ಕೊಳ್ಳೋ ಅಂಥದ್ದು ಮಾಡ್ತಾರೆ. ಮೊದಲೆಲ್ಲ ಆಗಿತ್ತು, ಇವಾಗೆಲ್ಲ ಆಗಿಲ್ಲ. ಎಲ್ಲ ಫಂಕ್ಷನ್ಸು ಚಿಕ್ಕವರಿದ್ದಾಗಲೇ ಮುಗಿಸ್ಕೊಳ್ತಾರೆ. ಇವಾಗ ಈ ಥರ ಎಂಗೇಜ್ಮೆಂಟ್ಗಳು ಆದಾಗ, ಮದುವೆ ಫಿಕ್ಸ್ ಆದಾಗ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ನನ್ನ ತಂಗಿಗೆ ಇದೆಲ್ಲ ಹೊಸ್ಕೆ ಶಾಸ್ತ್ರ ಮಾಡಿರಲಿಲ್ಲ ಅಂತೇಳಿ ನಮ್ಮಮ್ಮ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿ ಮಾಡಿಸಿದ್ರು. ಇದೆಲ್ಲ ಶಾಸ್ತ್ರ ನಮ್ಮ ಅತ್ತೆ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ನಮಸ್ಕಾರ ಮಾಡ್ಕೆ. ತುಂಬಾ ಮಾಡ್ಕ ಕೈ ಹಂಗೆ ಹೂ ಅಲ್ಲಿ ಬಿಡು, ಸಿಗಿಸ್ಕೊಳಕಷ್ಟೇ. ಇದಲ್ಲ, ಅದ್ರ ತುದಿಗೆ ಇಟ್ಕೋಬೇಕು. ಎಲ್ಲ ಕಳಸ ಎಲ್ಲ ರೆಡಿ ಮಾಡಿ ಆಯ್ತು. ನನಗೆ ಹಳ್ಳಿ ಮರದ ಹತ್ರ ಹೋಗಬೇಕು. ಅಕ್ಕ ಇವಳು ನಮ್ಮ ದೊಡ್ಡಮ್ಮನ ಮಗಳು. ನಿಜವಾಗ್ಲೂ ಏನೋ ಒಂಥರ ಖುಷಿ ಇತ್ತು ಮಾತ್ರ. ನಾನಂತೂ 4-5 ದಿನ ಮುಂಚೆನೇ ಹೋಗಿ ಅಮ್ಮನ ಮನೇಲಿ ಇದ್ದೆ. ಚೆನ್ನಾಗಿತ್ತು.
ಜಾಸ್ತಿನೇ ಆಯ್ತು. ಚಿಕ್ಕಪ್ಪವ್ರ ಮನೆ ನಮ್ಮ ಅಜ್ಜಿ ನೋಡಿ ನೈಟು ಚೆನ್ನಾಗೇ ಇದ್ದರು, ಬೆಳಗ್ಗೆ ಆಗೋತ್ತಿಗೆ ಇದು ಸೊಂಟ ಇಟ್ಕೊಬಿಟ್ಟಿದೆ ಅಂತೇಳಿ ಪೇಷಂಟ್ ಆಗಿಬಿಟ್ಟಿದ್ರು. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಮಧ್ಯಾಹ್ನಕ್ಕೆ ಸ್ವಲ್ಪ ಪರವಾಗಿಲ್ಲ ಅಂತ ಎಂಗೇಜ್ಮೆಂಟ್ ಕೂಡ ಬಂದು ಸ್ವಲ್ಪನೇ ಹಾಕಬ ನೋಡಿ ಅರಳಿ ಮರದ ಹತ್ರ ಎಲ್ಲ ಶಾಸ್ತ್ರಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲೇನು ಬೋರ್ವೆಲ್ ಹತ್ರ ನೀರೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದಲ್ವ ಅದನ್ನ ಈಗ ಎಲ್ಲ ಹಾಕ್ತಾ ಇದ್ದಾರೆ. ಪೂಜೆ ಮಾಡ್ತಾ ಇದ್ದಾರೆ ಇವಾಗ. ಬೇಡ ಅನ್ಸಿದೆ ಒಬ್ರಲ್ಲಿ ಇಟ್ಕೊಳ್ಳಿ ಇದು ಮುಂದೆ ಮಾಡಿ ಎಬ್ಬೆಟ್ಟಲ್ಲಿ ಅಲ್ಲಿರಿ ನೀವು ಸಿಗ್ಲಿಯ ಹೇಳ್ಬೇಕು ಸುಜಾತ ಪಿನ್ ಹಾಕಿ ಪಿನ್ ಇದ್ರೆ ಶಾಸ್ತ್ರ ಎಲ್ಲ ಮನೆ ಕಾಣಿಸ್ತಿದ್ದು ಚಿಕ್ಕಪ್ಪ ಅವ್ರ ಮನೆ. ಇಲ್ಲಿ ನಮ್ಮ ಅಜ್ಜ ಅಜ್ಜಿ ಇರೋದು, ನಮ್ಮ ಅಪ್ಪಂದು ಅಪ್ಪ ಅಮ್ಮ ಅಲ್ಲೇ ಇರೋದು ಅವ್ರ ಮನೆ. ನಾವು ಮನೆ ಹತ್ರ ಬಂದ್ವಿ. ಮತ್ತೆ ನಾನು ವಿಡಿಯೋ ಚೆನ್ನಾಗಿ ಮಾಡಬೇಕು, ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತೇಳಿ ಜೋರು ಮಾಡ್ತಾಯಿದ್ರು. ನನ್ನ ಮಗಳು ನಾನು ಅಲ್ಲಿ ಹೋಗಿ ಬರೋತ್ತಿಗೆ ಎದ್ಬಿಟ್ಟಿದ್ಲು. ಏನು ಮಂಚೂರ ಹತ್ರ ಬಂದು ಇಲ್ಲ ಅಂದಿದ್ರೆ ಬಿಟ್ಬಿಡ್ತಿದ್ಲು ಮಗಳು ಅಂತೇಳಿ. ನನ್ನ ತಂಗಿ ಹಸ್ಬೆಂಡ್ ನಮ್ಮ ಅತ್ತೆ ಮಗಳು ಬೆಳಗುವೆನು ಶಿವಗಾರತಿಯ ಮಾಯಗಾರದೆ ಬೆಳಗುವೆನು ರತಿಯ ಮಾಯಗಾರ ಶಿವನಿಗೊಂದ್ಯೋ ಬಾರದೆ ದುಂಡು ಮಲ್ಲಿಗೆ ಹಾರ ಕಟ್ಟುವೆ ದುಂಡು ಮಲ್ಲಿಗೆ ಹಾರ ಕಟ್ಟುವೆನು ಶಿವಗಾರತಿಯ ಕಿಡಿಗೆ ನಾವು ದಂಡೆ ಕಟ್ಟುವೆ ಕೆಂಡಾಗುವೆನು ಶಿವಗಾರತಿಯ ಗಂಗೆ ಎಲ್ಲ ತರಿಸಿ ಮನೆಗೆ ಬಂದಾಯ್ತು. ನಾನು ವಿಡಿಯೋ ಮಾಡ್ತಿರೋದಕ್ಕೆ ಏನು ವಿಡಿಯೋ ಅಂತ ಕೇಳ್ತಾ ಇದ್ದೆ. ಎಲ್ಲರೂ ಕಡಲೆ ಪುಡಿ ಮಾಡ್ಕೊಂಡು ಆಯ್ತು ಕುಯ್ಸಂತಲ್ಲಿ ಕೊಬ್ಬರಿ ಎಲ್ಲ ಕೊಡು ಅವರಿಬ್ರು. ಹಾಗಾಗಿ ಎಲ್ಲ ರೆಡಿ ಮಾಡಿ ಕೊಬ್ಬರಿ ಎಲ್ಲ ಕಟ್ ಮಾಡ್ತಾ ಇದ್ರು, ರೆಡಿ ಮಾಡ್ಕೊಳ್ತಾ ಇದ್ರು. ಈ ಥರ ಕೂರಿಸ್ತಾರೆ, ಬೆಟ್ಟಕ್ಕೆ ಇಟ್ಬಿಟ್ಟು ಎಲ್ಲ ರೆಡಿ ಮಾಡ್ತಾರೆ. ನನ್ನ ತಂಗಿ ಕೂಡ ಮನೆಯಲ್ಲಿ ಬಂದು ಪೂಜೆ ಎಲ್ಲ ಮಾಡಿ, ನಾವು ಕಡಲೆ ಪುಡಿ ಮಾಡಿದ್ವಲ್ವ ಹುರ್ಕಡ್ಲೆದು, ಅದನ್ನ ಅಕ್ಕ ಎಲ್ಲರಿಗೂ ಪೇಪರ್ಗೆ ಹಾಕ್ಕೊಡ್ತಾ ಇದ್ಲು. ನನ್ನ ತಂಗಿ ಕೂಡ ನಾವೆಲ್ಲ ತಿಂದು ನೆಕ್ಸ್ಟ್ ನಾವು ಏನು ಶಾಸ್ತ್ರ ಇದೆ ಎಲ್ಲ ರೆಡಿ ಮಾಡ್ಕೊಂಡು ಸಾಕಷ್ಟು ನನಗೆ ಕಾಣಿಸ್ತಿದ್ದೀನಿ ಹೇಗೆ ಹಿಡಿಬೇಕು ಅಂತ ಫುಲ್ಲು. ಹಾಗೆ ಅವ್ರಿದ್ರೆ ಕಾಮಿಡಿ, ಏನೋ ಒಂಥರ ಖುಷಿ ನನಗೆ. ಅವ್ರಿದ್ರೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಯಾವಾಗಲೂ ಅಷ್ಟೇ ಅವರು. ಎರಡು ರೌಂಡ್ ಇನ್ನೊಂದು ರೌಂಡ್ ಬರೀ ಇಲ್ಲ
ನನ್ನ ತಂಗಿ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾಳೆ. ಎಷ್ಟು ರೌಂಡ್ ಬಂದೆ ನಾನು, 2 3 ಅಂತ ಅಂತಿದ್ರು. ಯಾರಾದ್ರೂ ಬರ್ರೆ ಮಗ್ಳೆ ಕೂತ್ಕೊಳ್ಳಿ. ನಾನು ವಿಡಿಯೋ ಮಾಡ್ತಾ ಕೂತೆ. ನನ್ನ ಮಗಳು ನಮ್ಮ ಹಸ್ಬೆಂಡ್ ಕರ್ಕೊಂಡಿದ್ರು. ಅವಳು ಅಳ್ತಾನೆ ಇದ್ಲು. ಆಮೇಲೆ ಸ್ವಲ್ಪ ವಿಡಿಯೋ ಇದೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಹೆಂಗೋ ಮ್ಯಾನೇಜ್ ಮಾಡಿದೆ. ಅದು ಎಷ್ಟು ಜನಕ್ಕೆ ಬರ್ತಾರೆ, ಸ್ವಲ್ಪ ಆಯಿಲ್ ಕಡಿಮೆನೇ ಹಾಕಿ ಅಂತ ಅಮ್ಮಂಗೆ ಹೇಳ್ತಾ ಇದ್ದಾಳೆ. ಇದು ನನ್ನ ತಂಗಿ ಮಗಳು, ಮಗಳಿದ್ದಾರಲ್ವಾ, ನಮ್ಮ ಅಪ್ಪಾಜಿ ತಂಗಿ ಮಗಳು. ಅವ್ರ ಪಾಪನ ಕೂರಿಸಿದ್ದಾಳೆ. ಪೂರ್ತಿ ಪಾತ್ರೆಲ್ಲ ಅಳ್ಟಕ್ಕೆ ಹಾಕಿತ್ತೆ. ಬಣ್ಣ ಹೊಡೆದ್ರಲ್ಲ ಇದಕ್ಕೆ ಏನಂತ ಹೆಡ್ಡಿಂಗ್ ಅಂತ ಹೇಳಿ ನನ್ನ ತಂಗಿ ಇವಳು ಮಗಳು. ಹೊಟ್ಟೆ ಕಿಚ್ಚ ನಿಂಗೆ ಈ ವಯಸ್ಸಲ್ಲಿ ಐ ಲವ್ ಯು ಅಂತ ಯಶೋದತ್ತೆ ಇವ್ರು ರೇಗಿಸ್ತಾ ಇದ್ದಾರೆ. ನಮ್ಮಮ್ಮ ಹೂ ಕೊಟ್ರೆ ಐ ಲವ್ ಯು ಅಂತ ಹೇಳ್ಕೊಡ್ಬೇಕಲ್ವಾ ಅಂತ ರೇಗಿಸ್ತಾ ಇದ್ದಾರೆ. ಅಲ್ಲಿದ್ದವ್ರಿಗೆ ಇವ್ರು ಜೋರು ಮಾಡ್ತಿದ್ದಾರೆ. ಯಾಕೆ ಹೇಳ್ಬಾರ್ದಾ, ಏಜ್ ಆದರೆ ಹುಡುಗಿರ್ಗೆ ಹೇಳ್ಬಾರ್ದಾ ಐ ಲವ್ ಯು ಅಂತೇಳಿ ಅಂತ ರೇಗಿಸ್ತಾ ಇದ್ರು. ಆಯ್ಡಿ ಫಸ್ಟ್ ಇಲ್ಲೇ ತಿರ್ಸಿಡಿ. ಇವತ್ತು ಹೆಂಗ್ ಹೋಯ್ತಿದ್ರೆ ಹಂಗೆ ಮೊದಲು ಕೇಳ್ಕೊಂಡ್ರೆ ನಿಮ್ಮ ಅಂತ ನೀವು ಕಡಲೆ ಮುಗಿಸ್ತಾ ಬಂದ ಅಮ್ಮ ಮಡ್ಲಕ್ಕೆಲ್ಲ ಉಯ್ತಾ ಇದ್ರು. ಅತ್ತೆ ನೋಡಿ ಪಾಪುಗೆ ಮಾತಾಡಿಸ್ತಾ ಇದ್ದಾರೆ. ಇದು ಯಾವ ಥರ ಕಟ್ಟಿಂಗು ಏನು ಅಂತೇಳಿ ಅವನ್ನ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಅವ್ನು ಏನು ಮಾತಾಡ್ತಾ ಇಲ್ಲ. ಅವ್ರು ಮಾತಾಡ್ಸೋದಕ್ಕೆ ಸುಮ್ಮನೆ ಕೂತಿದ್ದಾಳೆ. ಅವನಿಗೆ ಭಯ ಆಗ್ಬಿಟ್ಟಿದೆ. ಇಲ್ಲಾಂದ್ರೆ ಇದು ನನ್ನ ತಂಗಿಯ ಕವಿತಾ ಆಂಟಿ ಏನಕ್ಕೆ ಹಿಂಗೆ ಕೂತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಹೇಳಿ. ಎಷ್ಟೋ ಚಿರ್ತೆ ನಿಮ್ಮೂರಲ್ಲಿ ಎಷ್ಟು ನಮ್ಮನೆ ಹೊಲ್ತಲ್ಲೇ ಐತೆ ಅಂತವ್ರೆ ಕೊಬ್ಬು ಹಾಕೋರಿ ಮನೆ ಕುಡಿಸಿನಿ ಕುಡಿಸ್ಬಿಟ್ಟು ಕೊಡಿ ಕೈಗೆ ಹಿಡ್ಕಡೆ ಹೆಂಗೆ ಕುಡಿ ಸಕ್ಕರೆ ಹಾಕಿದ್ದೀನಿ ಕುಡಿ. ನಾನು ಹಿಂಗೆ ಕುಡಿಸ್ಬೇಡಿ ಕೈಲಿ ಇಟ್ಕಾತ್ಲಾಗೆ ನಿಮ್ ಕೈಲೆ ಒಂಚೂರು ಹಾಕಿ ಕುಡಿಸ್ಬಿಟ್ಟು ಕೈ ಕೊಡೋದು. ಒಬ್ಳು ಈಗ ಕೊಡ್ರ ಕುಡ್ದ ಸಕ್ಕರೆ ಹಿಂಗೆ ಅಲ್ಲಾಡ್ಸ್ನಿಲ್ಲ, ಚಾಮಚನೇ ಇಲ್ಲ. ಕೈ ಇಟ್ಕೊಳವಾ ಬರ್ಲೇ ಇಲ್ಲ ಕಣ್ರಪ್ಪ. ಅಯ್ಯೋ ಹಂಗೆ ಇಲ್ಲ ಸಕ್ಕರೆ ಸುಮ್ಮನೆ ಅಲ್ಲೇ ಕೂತಿರೋ ಕವಿತಾ ಅಂತ ಎದಳವ್ರಿಗೆ ಅಲ್ಲೇ ಗೊತ್ತಾಯ್ತಾ ಬಳೆಹಣ್ಣು ಕೊಡ್ತಂತೆ. ನಮ್ದು ಸೋಮವಾರ ಮದ್ವೆ ಯಾಕೆ ದೊಡ್ಡಮ್ಮ ಗುರುಪ್ರವೇಶ ನಮ್ಮನೆ ಮದ್ವೆ 20 ಮೇಗೆ ಇಟ್ಕೊಳ್ಳೋದು ಎಷ್ಟಕ್ಕೆ ಆಕರ್ಷತೆ. ಇವಳು ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮನ ಮಗಳು. ಮೇ 14ಕ್ಕೆ ಅಲ್ಲಿ ಮದ್ವೆ ಮಡ್ಲಕ್ಕೆ ನಾವಿಲ್ಲಿ ಬಾಗಿಲು ಇಟ್ಕೊತಿದ್ದೀವಿ. ಮೇ ಎಷ್ಟಕ್ಕೆ ಪಾಪುಗೆ ಹಾಲು ಸಾಕು ಅನ್ಸುತ್ತೆ. ಅದೇನ್ ಮಾಡ್ಬಿಡ್ತಾರೆ, ಆಗ್ಬಿಡುತ್ತೆ. ಕವಿತಾ ಆಂಟಿ ಏನ್ ಮಾಡ್ತಿದ್ದಾಳೆ ಅನ್ನೋದು ನೋಡ್ತಾ ಕೂತ್ಬಿಟ್ಟ. ಅದು ಏನ್ ಮಾಡ್ಬಿಟ್ಟು ಆಗಿ ಹಾಲು ಚೆಲ್ಬಿಟ್ಟು ಆಮೇಲೆ ಅದ್ ಮುಖಬಾರ್ದು ಕಣಪ್ಪ ಅಂತ ಹೇಳಿದ್ಮೇಲೆ ಕೂತ್ಕೊಂಡ. ಅಂದ್ರೆ ಅವನ್ಗೆ ಐಸ್ ಕ್ಯಾಂಡಿ ಬರುತ್ತೆ, ದುಡ್ಡು ಕೊಡ್ತಾರೆ ಅಂತ ಹೇಳ್ಬಿಟ್ಟಿದ್ರು ಫಸ್ಟ್ಗೆ. ಹಾಗಾಗಿ ಕೊಟ್ಟಿಲ್ವಲ್ಲ ಅಂತ ಅವ್ನು ನೋಡ್ತಾನೆ ಇದ್ದ. ನೋಡಿ ಇದು ಸ್ಯಾರಿ ನಮ್ಮ ಆಂಟಿ ಕೊಟ್ಟಿರೋದಂತ ಚೆನ್ನಾಗಿದೆ, ಇಷ್ಟ ಆಯ್ತು ಅಂತ ಇವ್ರು ನಮ್ಮ ದೊಡ್ಡಮ್ಮ. ನೋಡ್ತಾ ನೋಡ್ತಾ ಹಾಲೆಲ್ಲ ಚೆಲ್ಲೆ ಬಿಟ್ಟ. ಬಿಡಿ ಪರವಾಗಿಲ್ಲ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ರು. ಚಿಕ್ಕಿ ಅಂತೀನಿ ಅನ್ಸುತ್ತೆ. ನನ್ನ ತಂಗಿ ನೋಡಿ ನಗ್ತಾಯಿಲ್ಲ, ನಾನು ವಿಡಿಯೋ ಮಾಡ್ತಾ ಇದ್ನಲ್ಲ ಅದಕ್ಕೆ ಜಾಸ್ತಿ ಆಯ್ತು 100 ರೂಪಾಯಿ ಅಲ್ಲಿಗಿಟ್ಟು
ಇದನ್ನು ತಗೊಂಡು ಇಟ್ಕೊಂಡಿರು. ಒಂಥರ ಚೆನ್ನಾಗಿತ್ತು. ಖುಷಿ ಆಯಿತು ಮಾತ್ರ. ಎಲ್ಲ ಫ್ಯಾಮಿಲಿ ಸೇರಿ ಒಂದು ಫಂಕ್ಷನ್ನ ನಾವು ಅಟೆಂಡ್ ಮಾಡ್ತೀವಿ ಅಂತ ಅಂದರೆ ತುಂಬ ಖುಷಿ ಇರುತ್ತೆ. ಅದರಲ್ಲೂ ನಮ್ಮ ಅಮ್ಮನ ಮನೆಯಲ್ಲಿ ಇರೋದು ಅಂದರೆ ನನಗೆ ತುಂಬ ಇಷ್ಟ. ಹಾಗಾಗಿ ಅವತ್ತಿನ ದಿನ ಎಲ್ಲ ನನಗೇನೋ ಒಂಥರ ಖುಷಿ ಇತ್ತು. ಮಗ ಅಲ್ಲಿ ನೋಡ್ತಾ ಇದೀಯ, ಇಲ್ಲಿ ದುಡ್ಡು ತೋರಿಸ್ತಾ ಇದ್ದೇನೆ ಇಲ್ಲಿ ಅಂತವ. ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ನನ್ನ ಮಗಳು ಅಳ್ತಾ ಇದ್ಲು, ಬೇಗ ಬಾ ವಿಡಿಯೋ ಆಯ್ತಾ ಆಯ್ತಾ ಅಂತ ಹೇಳ್ಕೊಂಡು. ಅವಳಿಗೆ ಸ್ವಲ್ಪ ಹೊತ್ತು ನಾನು ಕಾಣಿಸಿಲ್ಲ ಅಂದರೆ ಅಳೋದು ಜಾಸ್ತಿ. ಹ್ಞೂ ಅಂತ ದುಡ್ಡು ಕೊಟ್ಬಿಟ್ಟು ನೀನು ಐಸ್ ಕ್ರೀಮ್ ತಗೋ ಅಂತ ಹೇಳಿ ಹೇಳ್ತಾ ಇರತ್ತೆ. ಎಲ್ಲ ಕೊಡು. ಎದ್ದೋದ್ರೆ ಸಾಕು, ಯಾಕೆ ಇನ್ನು ಇಷ್ಟೊತ್ತು ಕೂರಿಸ್ಕೊಂಡಿದ್ದಾರೆ ಅನ್ನೋ ಥರ ಆಗ್ಬಿಟ್ಟಿತ್ತು ಅವನಿಗೆ. ಕೊಡುವುದು update ಅದು. ವೆಯ್ಟ್ ಮಾಡ್ತಾ ಇದ್ದ, ಯಾವಾಗ ಹೋಗು ಅಂತ ಹೇಳ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದ ಅವನು. ನೋಡಿ ಹೇಳಿದ್ದೆ ಆಯಿತು, ಅಷ್ಟೊತ್ತಿಗೆ ಹೋದ. ನಮ್ಮ ದೊಡ್ಡಮ್ಮ ಕೂಡ ಸಾಂಗ್ ಹೇಳ್ತಾ ಇದ್ದಾರೆ ಎದ್ದೇಳಿಸ್ಬೇಕು ಅಂತ ಹೇಳ್ಬಿಟ್ಟು. ಓಕೆ, ಇದಿಷ್ಟು ಇವತ್ತಿನ ಹೊಸ್ಕೆದು ವ್ಲಾಗ್ ಆಗಿರುತ್ತೆ, ನನ್ನ ತಂಗಿ ಹೊಸ್ಕೆದು. ನೆಕ್ಸ್ಟು ಎಂಗೇಜ್ಮೆಂಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹೀಗೆ ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.